ಹಾಯ್ ನಮಸ್ತೆ, ನಾನು ನಿಮ್ಮ ಟ್ರಸ್ಟೆಡ್ ಮನು. ನೋಡಿ, ಇವತ್ತು ನಾವು ಶ್ರೀ ಕೊಂಗಳಿ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿಗೆ ಜಾತ್ರಾ ಮಹೋತ್ಸವದ ಇರೋದರಿಂದ ಬಂದಿದೆ. ಇಲ್ಲಿ ನಾವು ಶ್ರೀ ಕೊಂಗಳಿ ಮಲ್ಲಿಕಾರ್ಜುನ ಸ್ವಾಮಿನ ಹೆಸರನ್ನ ತುಂಬ ಜನ ಕೇಳಿರ್ಬೋದು. ಇದು ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡ್ರ್ನಲ್ಲಿರುವಂತಹ ದೇವಸ್ಥಾನ ಆಗಿದ್ದು, ಸುಮಾರು ಜನ ತುಂಬ ಕನ್ನಡಿಗರೇ ಅತಿ ಹೆಚ್ಚು ಬರುವಂತಹ ಕ್ಷೇತ್ರ ಅಂತ ಹೆಸರಾಂತ ಕ್ಷೇತ್ರವಾಗಿದೆ. ಶ್ರೀ ಕೊಂಗಳಿ ಮಲ್ಲಿಕಾರ್ಜುನ ಸ್ವಾಮಿಯ ಪ್ರಸಿದ್ಧ ಕ್ಷೇತ್ರ ಇರೋದು ತಾಳ್ವಾಡಿ ತಾಲೂಕು. ನೋಡಿ, ಇಲ್ಲಿನ ವಿಶೇಷತೆ ಯಾವ ರೀತಿ ದೇವಸ್ಥಾನ ಇದು, ಸುತ್ತಮುತ್ತ 18 ಹಳ್ಳಿಗಳು ಕೂಡಿ ನಡೆಸಕ್ಕಂತಹ ಜಾತ್ರೆ ಇದು. ಬಹಳ ಅದ್ಧೂರಿಯಾಗಿ, ಬಹಳ ಶಿಸ್ತಿನಿಂದ ತುಂಬ ಬರುವಂತಹ ಭಕ್ತಾದಿಗಳಿಗೆ, ತುಂಬ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುವಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿರ್ತಾರೆ ಇವರು. ನೋಡಿ, ಶ್ರೀ ಕೊಂಗಳಿ ಮಲ್ಲಿಕಾರ್ಜುನ ಸ್ವಾಮಿಯ ವಿಶೇಷತೆ ಯಾವ ರೀತಿ ಅಂತಂದರೆ, ಇದು ಮಹಿಳೆಯರಿಗೆ ನಿರ್ಬಂಧಿತ ಪ್ರದೇಶವಾಗಿರುತ್ತದೆ. ಬರೀ ಪುರುಷರಿಗೆ ಮಾತ್ರ ಅವಕಾಶವಿರುತ್ತದೆ ಈ ದೇವಸ್ಥಾನಕ್ಕೆ. ನೋಡಿ, ನಾವು ದೇವಸ್ಥಾನಕ್ಕೆ ಬಂದ್ವಿ, ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ತುಂಬ ಜನಸಮೂಹ ಇರೋದ್ರಿಂದ ರಶ್ ಆಗಿಬಿಟ್ಟಿತ್ತು. ಆಮೇಲೆ ಹೋಗೋಣ ನಿಧಾನಕ್ಕೆ ಅಂತ ಹೇಳಿ ದೇವಸ್ಥಾನ ಹೊರಾಂಗಣ ಸುತ್ತಲೂ ಬಳಸ್ಕೊಂಡು ಬಂದ್ವಿ. ಹಂಗೆ ಬಂದು ಇಲ್ಲೊಂದು ಬಸವನಿಗೆ ಪೂಜೆ ಮಾಡ್ತಾಯಿದ್ರು. ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡಿ ಹಾಗೇ ಕೈ ಮುಗ್ದು ಒಳಗೆ ಹೋಗೋಣ ಅಂತ ಮುಂದೆ ಬಂದ್ವಿ. ಹಿಂದೆ ನಾವು ಎತ್ತಿನ ಗಾಡಿ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ಬರ್ತಿದ್ದು ನೆನಪಾಗ್ಬಿಡ್ತು ಒಂದೇ ಸಲ. ಮೊದಲು ನಾವು ಬರ್ತಿದ್ದಾಗ ತಂಗುದಾಣ ವ್ಯವಸ್ಥೆ ಇತ್ತು, ಆದರೆ ಇವಾಗಿಲ್ಲ. ಯಾಕೆ ಅಂದರೆ ಬರ್ತಾ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ತಂಗುದಾಣ ವ್ಯವಸ್ಥೆ ಯಾವುದೇ ರೀತಿಯಲ್ಲಿ ಇಲ್ಲ. ನೋಡಿ, ಇಲ್ಲಿ ಕಾಣ್ತಕ್ಕಂತಹ ಹುಲಿ ವಾಹನನ ಬರ್ಗಿ ಅವ್ರ ಊರಿಂದನೂ ಹೊತ್ಕೊಂಡು ಬಂದು ಇಲ್ಲಿ ಹರಕೆ ರೂಪದಲ್ಲಿ ಸಲ್ಲಿಸಿರ್ತಾರೆ ಅಂತ ಹೇಳ್ತಿದ್ರು ಇಲ್ಲಿ. ಹಾಗೆಯೇ ಶ್ರೀ ಕೊಂಗಳಿ ಮಲ್ಲಿಕಾರ್ಜುನ ಸ್ವಾಮಿಯ ಪವಾಡ ಯಾವ ರೀತಿ ಅಂತಂದರೆ, ಬರುವಂಥ ಭಕ್ತಾದಿಗಳು ತನ್ನ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ, ಪ್ರಾಣಿ ಪಕ್ಷಿಗಳು ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಿದ್ರು ಅನ್ನೋ ವಾಡಿಕೆ ಇದೆ. ಕೊಂಗಳಿ ಮಲ್ಲಪ್ಪನಿಗೊಂದು ಉಗೇಕೆ ಅಂತ ಒಳಗಡೆ ಬಂದ್ವಿ. ಸುತ್ತಮುತ್ತಲೂ ಕಾಡಿನ ಪ್ರದೇಶವಾಗಿದ್ದು ಇಲ್ಲಿ ಇತ್ತೀಚೆಗಷ್ಟೇ ಪ್ರವೇಶನ ನಿರ್ಬಂಧನೆ ಮಾಡಿ ಸಮಯದ ಅವಧಿ ಮಾಡಿದ್ದಾರೆ. ಹಿಂಗೆ ನಾವು ದೇವಸ್ಥಾನ ಒಳಗಡೆ ಬಂದ್ವಿ. ಇವರು ಅಲ್ಲಿ ಎಡೆಯನ್ನು ತುಂಬಿ ದೇವ್ರ ಹತ್ರ ಮುಂದೆ ಮಡಗಿದ್ರು. ಯಾಕಂತಂದರೆ ಇಲ್ಲಿನ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ, ಇಂದಿನ ಕಾಲದ ಪದ್ಧತಿಯ ಪ್ರಕಾರ, ಮೊದಲು ದೇವರಿಗೆ ಪೂಜೆ ಆದ ನಂತರ ಪ್ರಸಾದ ಸ್ವೀಕರಿಸುವ ವಿಧಾನ ಇತ್ತು. ಹಾಗೆ ನಾವು ಶ್ರೀ ಕೊಂಗಳಿ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಪಡ್ಕೊಂಡು ಬರೋಣ ಅಂತ ಬಂದ್ವಿ. ನೋಡಿ, ಒಳಗಡೆ ಕಾಣಿಸ್ತೀರಿ ಗರ್ಭಗುಡಿಯಲ್ಲಿ ಕಾಣ್ತಕ್ಕಂಥ ನಮ್ಮ ಕೊಂಗಳಿ ಮಲ್ಲಿಕಾರ್ಜುನ ದರ್ಶನ ಆಯಿತು. ಹಾಗೆ ತಮಿಳ್ನಾಡಿನವರು ಇಲ್ಲಿ ಊಟದ ವ್ಯವಸ್ಥೆ ಮಾಡಿದಾಗ ಇಲ್ಲಿ ಒಂದು ಟ್ಯಾಂಕರ್ ನಿಲ್ಲಿಸಿದ್ರು. ನೋಡಿ, ಟ್ಯಾಂಕರಲ್ಲಿ ಯಾವ ರೀತಿ ನಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಬರುವಂಥ ಭಕ್ತಾದಿಗಳಿಗೆ ಕುಡಿಯೋ ನೀರಿನ ಸರಬರಾಜು ಮಾಡಿದ್ದಾರೆ ಟ್ಯಾಂಕರಲ್ಲಿ. ಯಾಕಂತಂದರೆ ಇಲ್ಲಿನ ನೀರು ಅಂತರ್ಜಲ ಮಟ್ಟ ಕಮ್ಮಿ ಆಗಿರೋದ್ರಿಂದ ಟ್ಯಾಂಕರ್ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ನಾವು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನನ ಇಲ್ಲಿ ನೋಡ್ತಿರ್ಬೋದು. ಶ್ರೀ ಆಂಜನೇಯ ಸ್ವಾಮಿಯೂ ಕೂಡ ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ಬೋದು. ಹಾಗೆಯೇ ನಮ್ಮೂರವರು, ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು. ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಮುಂದೆ ಬಂದು ನೋಡಿ, ತುಂಬ ಬರುವಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು, ಅನ್ನದಾಸೋಹ ವ್ಯವಸ್ಥೆಯನ್ನು ತುಂಬ ದೊಡ್ಡದಾಗಿ ಮಾಡಿದರು. ನೋಡ್ತಿರ್ಬೋದು ಇಲ್ಲಿ ಪ್ರಸಾದವನ್ನು, ಈ ಪ್ರಸಾದ ಸಿದ್ಧಪಡಿಸಲು ಸುಮಾರು ಕಾಣದ ಕೈಗಳು ತುಂಬಾ ಶ್ರಮ ಪಟ್ಟಿದ್ದಾವೆ ಅಂತ ಹೇಳ್ಬೋದು. ಹಾಗೆಯೇ ಎಷ್ಟೊಂದು ಸುಂದರವಾಗಿ, ಎಷ್ಟೊಂದು ಶಿಸ್ತುಬದ್ಧವಾಗಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ರು ಇಲ್ಲಿ. ಹಾಗೆಯೇ ಇನ್ನೊಂದು ವಿಶೇಷತೆ ಯಾವ ರೀತಿ ಅಂತಂದರೆ, ಎಷ್ಟೇ ಜನ ಬಂದರೂ, ಎಷ್ಟೇ ಜನ ಇದ್ರೂ ಅನ್ನದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ಮುಂದುವರಿಸ್ಕೊಂಡ ಬಂದಂತಹ ನಮ್ಮ ಈ ಸುತ್ತಮುತ್ತಲಿರುವ 18 ಹಳ್ಳಿಗಳ ಜನ ಜೊತೆಗೂಡಿ ಇದನ್ನು ಕಾರ್ಯನಿರ್ವಹಣೆ ಮಾಡಿದಾರಂತೆ. ಅದನ್ನು ಕೇಳಿ ತುಂಬ ಸಂತೋಷನೇ ಆಯಿತು. ಒಬ್ಬೊಬ್ರು ನೋಡಿ, ಒಗ್ಗಟ್ಟು ಅನ್ನೋದು ಯಾವ ರೀತಿ ಇರುತ್ತೆ ಅಂತಂದರೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ದೃಶ್ಯನೇ ಸಾಕ್ಷಿ ಅನ್ನೋದು ಕಾಣ್ಬೋದು.
ಹಾಗೆಯೇ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಈ ನಮ್ಮ ದನ ಕರುಗಳಾಗಿರ್ಬೋದು ಎತ್ತುಗಳಾಗಿರ್ಬೋದು ಹೊಡ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗುವಂತಹ ಪದ್ಧತಿ ಹಿಂದಿನ ಕಾಲದಿಂದಲೂ ಕೂಡ ನೆರವೇರ್ಕೊಂಡು ಬಂದಿದೆ. ನೋಡ್ತಿರ್ಬೋದು ಈ ದೃಶ್ಯನ, ಏನಿದು ಅಂತ ಆಶ್ಚರ್ಯ ಆಗ್ತಿರ್ಬೋದು. ಇಲ್ಲಿ ಮುದ್ದೆಯನ್ನು ಒಣಿಸ್ತಾ ಇದ್ದಾರೆ. ಬರುವಂಥ ಭಕ್ತಾದಿಗಳಿಗೆ ಇಲ್ಲಿನ ಮುದ್ದೆಯನ್ನು ತಿಂತಿದ್ರೆ ಆಹಾಹಾ, ಇಲ್ಲಿನ ಅಡುಗೆ ಊಟದ ವ್ಯವಸ್ಥೆಯು ಕೂಡ ಬಹಳ ಅದ್ಭುತವಾಗಿರ್ತದೆ. ಸಾಂಬಾರಾಗಲಿ, ಹುಳಿ ಆಗಿರಲಿ, ಅನ್ನ ಆಗಿರಲಿ, ಮುದ್ದೆ ಆಗಿರಲಿ, ಬೂಂದಿ ಆಗಿರಲಿ, ಯಾವುದೇ ಆದರೂ ಕೂಡ ದೇವರ ಮಹಿಮೆ ಅನ್ನೋದು ನೋಡಿ ಯಾವ ರೀತಿ ಇದೆ ಅಂತ ಅನ್ನೋದಕ್ಕೆ ಇಲ್ಲಿನ ಈ ಊಟದ ವ್ಯವಸ್ಥೆಯನ್ನು ನೋಡ್ತಿದ್ರೇ ಬಹಳ ಸಂತೋಷ ಆಗ್ತಿರ್ತದೆ. ಆದ್ದರಿಂದ ನಾವು ದೇವಸ್ಥಾನಗಳಲ್ಲಿ ಯಾವ ರೀತಿ ಅಂತಂದರೆ ಒಗ್ಗಟ್ಟಿನಿಂದ ನಡೆದುಕೊಂಡು ನಮ್ಮ ಸಂಪ್ರದಾಯದ ರೀತಿಯಲ್ಲಿ ನಡೆಸ್ಕೊಂಡು ಬಂದಾಗ ಅದನ್ನು ವರ್ಣಿಸೋಕ್ಕೆ ಆಗಲ್ಲ. ಆ ರೀತಿ ಅಷ್ಟೊಂದು ಸುಂದರವಾಗಿರ್ತದೆ.